ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಇವತ್ತು ನಡೆದಂತಹ ಫಿಸಿಕ್ಸ್ ಎಕ್ಸಾಮ್ ಹೇಗಾಯ್ತು? ನನಗೆ ಪರಿಚಯ ಇರುವಂತಹ ಸ್ಟೂಡೆಂಟ್ಸ್ ಎಲ್ಲ ಎಕ್ಸಾಮ್ ಈಸಿ ಇತ್ತು, ಎಕ್ಸಾಮ್ ಚೆನ್ನಾಗಾಯ್ತು ಅಂತ ಹೇಳ್ತಾ ಇದ್ರು. ನಿಮ್ಮ ಎಕ್ಸಾಮ್ ಹೇಗಾಯ್ತು, ಹಾಗೆ ಎಷ್ಟು ಮಾರ್ಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಇದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಈಗ ಕೆಮಿಸ್ಟ್ರಿ ಸಬ್ಜೆಕ್ಟ್ ಏನಿದೆ ಇದಕ್ಕೆ ಸಂಬಂಧಿಸುತ್ತೆ ಸೆಕ್ಷನ್ ವೈಸ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದು, ಹಾಗೆ ಆ ಚಾಪ್ಟರ್ ಅಲ್ಲಿ ಇರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವುದು ಅದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಾವೀಗ ಕೊನೆಯ ಪಾರ್ಟ್ ನಿಂದ ಸ್ಟಾರ್ಟ್ ಮಾಡೋಣ. ಪಾರ್ಟ್ ಇ ನ್ಯೂಮರಿಕಲ್ಸ್ ಇರುತ್ತೆ, ನಂತರ ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ಸ್ ಏನಿದಾವೆ ಅದರಿಂದ ನ್ಯೂಮರಿಕಲ್ಸ್ ಬರುತ್ತೆ. ಈಗ ಸೊಲ್ಯೂಷನ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ, ನಂತರ ಕೆಮಿಕಲ್ ಕೈನೆಟಿಕ್ಸ್, ಈ ಎಲ್ಲಾ ಚಾಪ್ಟರ್ಗಳಿಂದ ಅಂದ್ರೆ ಪ್ರತಿ ಚಾಪ್ಟರ್ ಇಂದ ಎರಡೆರಡು ನ್ಯೂಮರಿಕಲ್ ಪ್ರಾಬ್ಲಮ್ ಅನ್ನ ಕೇಳಿರ್ತಾರೆ. ಟೋಟಲ್ 6 ನ್ಯೂಮರಿಕಲ್ ಪ್ರಾಬ್ಲಮ್ ಇರುತ್ತೆ. ನೀವು ಸಾಲ್ವ್ ಮಾಡಬೇಕಾಗಿರೋದು 3. ಅದಕ್ಕೋಸ್ಕರ ಈ 3 ಚಾಪ್ಟರ್ ಅಲ್ಲಿ ಮಿನಿಮಮ್ 2 ಚಾಪ್ಟರ್ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಎಲ್ಲವನ್ನೂ ಕೂಡ ಪರ್ಫೆಕ್ಟ್ ಮಾಡ್ಕೊಳ್ಳಿ, ಮುಂದೆ KCET ಹೆಲ್ಪ್ ಆಗುತ್ತೆ. ಬಟ್ ಈಗ ಬೋರ್ಡ್ ಎಕ್ಸಾಮ್ಗೆ ಸಂಬಂಧ ಮಿನಿಮಮ್ 2 ಚಾಪ್ಟರ್ ಪರ್ಫೆಕ್ಟ್ ಆಗ್ಲೇಬೇಕು. 2 ಚಾಪ್ಟರ್ ಪರ್ಫೆಕ್ಟ್ ಆಯ್ತು ಅಂತ ಹೇಳಿದ್ರೆ 6 ನ್ಯೂಮರಿಕಲ್ ಅಲ್ಲಿ 4 ಸಾಲ್ವ್ ಮಾಡೋದಕ್ಕಾಗತ್ತೆ. ಬಟ್ ನೀವು ಸಾಲ್ವ್ ಮಾಡಬೇಕಾಗಿರೋದು 3, ಆರಾಮಾಗಿ ಸಾಲ್ವ್ ಮಾಡ್ತೀರಿ. ಓಕೆ, ಅದ್ರ ನಂತರ ಈಗ ಪಾರ್ಟ್ ಡಿ ಏನಿದೆ ಇದರಲ್ಲಿ ಕ್ವಶನ್ಸ್ ಆರ್ಗಾನಿಕ್ ಕೆಮಿಸ್ಟ್ರಿಯಿಂದಾನೇ ಬರುತ್ತೆ. ನಂತರ ಅದರಲ್ಲೂ ಕೂಡ ಚಾಪ್ಟರ್ಸ್ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಹೇಳೋದಾದ್ರೆ, ಈಗ ಮೊದಲನೇ ಚಾಪ್ಟರ್ ಆರ್ಗಾನಿಕ್ ಕೆಮಿಸ್ಟ್ರಿಯ ಮೊದಲನೇ ಚಾಪ್ಟರ್ ಹ್ಯಾಲೋ ಅಲ್ಕೇನ್ಸ್ ಅಂಡ್ ಹ್ಯಾಲೋ ಅರೇನ್ಸ್. ಇದರೊಳಗಡೆ ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ SN1 ರಿಯಾಕ್ಷನ್ ವಿತ್ ಎಕ್ಸಾಂಪಲ್ ಈ ರೀತಿ ಕೇಳಬಹುದು, ಅಥವಾ ಇದೇ ಕ್ವಶನ್ ಅನ್ನ ಎಕ್ಸಾಂಪಲ್ ನೊಂದಿಗೆ ಕೇಳಬಹುದು. ಯಾವ ರೀತಿ ಅಂತ ಹೇಳಿದ್ರೆ, ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಇನ್ವಾಲ್ವ್ಡ್ ಇನ್ ಕನ್ವರ್ಷನ್ ಆಫ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಇಂಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಈ ರೀತಿ ಕೇಳಬಹುದು. ಓಕೆನಾ? ಇಲ್ಲದ್ರೆ ಎಕ್ಸ್ಪ್ಲೇನ್ SN2 ಮೆಕ್ಯಾನಿಸಮ್ ವಿತ್ ಎಕ್ಸಾಂಪಲ್ ಈ ರೀತಿ ಕೇಳಬಹುದು. ಇದ್ರೆ ಈ ರೀತಿ ಕೊಡದೆ ಇದೇ ಕ್ವಶನ್ ಬೇರೆ ರೀತಿಯಲ್ಲಿ ಕೇಳಬಹುದು. ಯಾವ ರೀತಿ? ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಇನ್ವಾಲ್ವ್ಡ್ ಇನ್ ಕನ್ವರ್ಷನ್ ಆಫ್ ಬ್ರೋಮೋಮೀಥೇನ್ ಇಂಟು ಮಿಥನಾಲ್. ಓಕೆ, ಅದಂತರ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಹೇಳೋದು, ಈ ಆರ್ಗಾನಿಕ್ ಕೆಮಿಸ್ಟ್ರಿ ಏನಿದೆ ಇದರಲ್ಲಿ ಸ್ಪ್ಲಿಟ್ ಕ್ವಶನ್ ಇರುತ್ತೆ. ಪಾರ್ಟ್ ಡಿದಲ್ಲಿ 5 ಮಾರ್ಕ್ಸ್ ಕ್ವಶನ್ ಏನ್ ಬರುತ್ತೆ ಅದು ಸ್ಪ್ಲಿಟ್ ಕ್ವಶನ್ ಆಗಿರುತ್ತೆ. ಆ 5 ಮಾರ್ಕ್ಸ್ ನಲ್ಲಿ 3 ಮಾರ್ಕ್ಸ್ ಒಂದು ಕ್ವಶನ್ ಕೇಳಿರ್ತಾರೆ, ಹಾಗೆ 2 ಮಾರ್ಕ್ಸ್ ನ ಒಂದು ಕ್ವಶನ್ ಕೇಳಿರ್ತಾರೆ. ಓಕೆ, ಇದು ಸ್ಪ್ಲಿಟ್ ಮಾಡಿರ್ತಾರೆ. ಸೊ ಈಗ ಆಲ್ರೆಡಿ ಏನು 2 ಕ್ವಶನ್ ಹೇಳಿದೆ ಅದು 3 ಮಾರ್ಕ್ಸ್ಗೆ ಕೇಳುವಂತಹ ಪ್ರಶ್ನೆ. ಅದೇ ರೀತಿ ಮತ್ತೊಂದು ಕ್ವಶನ್ ಯಾವ್ದು ತಿಳ್ಕೊಳ್ಳೋದಾದ್ರೆ, ವ್ರಾಟ್ ದ ಡಿಫರೆನ್ಸ್ ಬಿಟ್ವೀನ್ SN1 ಅಂಡ್ SN2 ರಿಯಾಕ್ಷನ್ ಅಥವಾ ಮೆಕ್ಯಾನಿಸಮ್, SN1 ಅಂಡ್ SN2 ಮೆಕ್ಯಾನಿಸಮ್ ಈ ರೀತಿ ಕೇಳಿರ್ತಾರೆ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಹಾಗೆ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರಿ. ನಂತರ ರಿಯಾಕ್ಷನ್ಸ್ ತುಂಬಾ ವಿದ್ಯಾರ್ಥಿ ಮರ್ತು ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಬರ್ದು ಪ್ರಾಕ್ಟೀಸ್ ಮಾಡಿ, ಟೈಮ್ ಅಂತ ತುಂಬಾ ಟೈಮ್ ಇದೆ. ಓಕೆನಾ? ಆದಷ್ಟು ಬಾರಿ ಬರೆದು ಪ್ರಾಕ್ಟೀಸ್ ಮಾಡಿ, ನೆನಪಲ್ಲಿರುತ್ತೆ. ಅದಂತರ ಈಗ ಈ ಚಾಪ್ಟರ್ ಇಂದ 3 ಮಾರ್ಕ್ಸ್ ಅಲ್ಲಿ ಯಾವ ಕ್ವಶನ್ ಅನ್ನ ಕೇಳಬಹುದು ಇದನ್ನ ಹೇಳಿದ್ರೆ, 2 ಮಾರ್ಕ್ಸ್ ಅಲ್ಲಿ ಅಂದ್ರೆ ಸ್ಪ್ಲಿಟ್ ಮಾಡ್ತಾರಲ್ವಾ 3+2 ಮಾರ್ಕ್ಸ್ ಅಲ್ಲಿ ಯಾವ ಕ್ವಶನ್ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನ ಹೇಳೋದಾದ್ರೆ, ಈಗ ಎಕ್ಸ್ಪ್ಲೈನ್ ಸ್ವಾರ್ಟ್ಸ್ ರಿಯಾಕ್ಷನ್ ಅದನ್ನ ಕೇಳಬಹುದು, ಇದ್ರೆ ಎಕ್ಸ್ಪ್ಲೈನ್ ಫಿಟಿಗ್ ರಿಯಾಕ್ಷನ್ ಅದನ್ನ ಕೇಳಬಹುದು. ನಂತರ ಮತ್ತೊಂದು ಕ್ವಶನ್ ಏನಿದೆ ಇದನ್ನ ತುಂಬಾ ಬಾರಿ ಕೇಳಿದ್ದಾರೆ. ಓಕೆನಾ? ಯಾವ್ದು ತಿಳ್ಕೊಳ್ಳೋದಾದ್ರೆ, ಅರೈಲ್ ಹೆಲೈಡ್ಸ್ ಈ ರೀತಿ ಅದು ಕೇಳಬಹುದು, ಇದಿದ್ರೆ ಹ್ಯಾಲೋ ಅರೆನ್ಸ್ ಅಂತ ಹೇಳ್ಬೋದು. ಓಕೆ, ಈಗ ಒಮ್ಮೆ ಕ್ವಶನ್ ಓದ್ತೀನಿ. ಅರೈಲ್ ಹೆಲೈಡ್ಸ್ ಆರ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ವೈ ಈ ರೀತಿ ಕೇಳಬಹುದು. ಇದ್ರೆ ಇದೇ ಕ್ವಶನ್ ಮತ್ತೊಂದು ರೀತಿ, ಯಾವ ರೀತಿ? ಹ್ಯಾಲೋ ಅರೆನ್ಸ್ ಆರ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಈ ರೀತಿ ಕೇಳಬಹುದು. ಓಕೆ, ಈಗ ಹೇಳ್ತಿರೋದು ಇಂಪಾರ್ಟೆಂಟ್ ಕ್ವಶನ್, ಮತ್ತು ಕೂಡ ಕ್ವಶನ್ಸ್ ಇದಾವೆ ಈ ಚಾಪ್ಟರ್ ಅಲ್ಲಿ. ಇಂಪಾರ್ಟೆಂಟ್ ಕ್ವಶನ್ ಅಂತ ಮತ್ತು ಇದಾವೆ. ನಂತರ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇರುವಂತಹ PDF ಏನಿದೆ ಅದು ನಾವು ನಮ್ಮ ವಾಟ್ಸ್ಆಪ್ ಚಾನಲ್ ಶೇರ್ ಮಾಡಿದ್ವಿ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ನೋಟ್ಸ್ ಅಂತೂ ಆಲ್ರೆಡಿ ಇದ್ದೇ ಇರುತ್ತೆ. ಆ ನೋಟ್ಸ್ ಅನ್ನ ತೆಗೆದುಕೊಳ್ಳಿ, ಹಾಗೆ ಇಂಪಾರ್ಟೆಂಟ್ ಕ್ವಶನ್ಗೆ ನೋಟ್ಸ್ ಬರೆದುಕೊಂಡು ಇಟ್ಬಿಟ್ಟಿದ್ರೆ ಅದನ್ನ ಪರ್ಫೆಕ್ಟ್ ಮಾಡ್ಕೊಳ್ತಾ ಹೋಗಿ. ಅದಂತರ ಈಗ ಆರ್ಗಾನಿಕ್ ಕೆಮಿಸ್ಟ್ರಿ 2ನೇ ಚಾಪ್ಟರ್ ಆಲ್ಕೋಹಾಲ್ಸ್, ಫಿನಾಲ್ಸ್ ಅಂಡ್ ಈಥರ್. ಈ ಚಾಪ್ಟರ್ ಅಲ್ಲಿ 3 ಮಾರ್ಕ್ಸ್ ಅಲ್ಲಿ ಯಾವ ಕ್ವಶನ್ ಅನ್ನ ಕೇಳ್ಬೋದು. 3 ಮಾರ್ಕ್ಸ್ ಅಂತ ಹೇಳಿದ್ರೆ ಸ್ಪ್ಲಿಟ್ ಆಗುತ್ತೆ. 5 ಮಾರ್ಕ್ಸ್ ಏನಿದೆ 3+2 ಆಗುತ್ತೆ. ಅದರೊಳಗಡೆ 3 ಮಾರ್ಕ್ಸ್ ಅಲ್ಲಿ ಯಾವ್ದು ಕೇಳ್ಬೋದು ಅಂತ ತಿಳ್ಕೊಳ್ಳೋದಾದ್ರೆ, ಎಕ್ಸ್ಪ್ಲೈನ್ ಪ್ರಿಪರೇಷನ್ ಆಫ್ ಫಿನಾಲ್ ಫ್ರಾಮ್ ಕ್ಯೂಮಿನ್ ಪ್ರಾಸೆಸ್ ಒಂದು ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಕೂಡ ತುಂಬಾ ಬಾರಿ ಕೇಳಿದ್ದಾರೆ. ಅದಂತರ ಎಕ್ಸ್ಪ್ಲೈನ್ ಮೆಕ್ಯಾನಿಸಮ್ ಆಫ್ ಆಸಿಡ್ ಕೆಟಲೈಸ್ಡ್ ಡಿಹೈಡ್ರೇಷನ್ ಆಫ್ ಇಥನಾಲ್ ಟು ಈಥೀನ್ ಈ ರೀತಿ ಕೇಳಬಹುದು. ಓಕೆನಾ? ಇಲ್ಲದಿದ್ರೆ ಇದೇ ಕ್ವಶನ್ ಮತ್ತೊಂದು ರೀತಿ, ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಆಫ್ ಆಸಿಡ್ ಕೆಟಲೈಸ್ಡ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಟು ಅಲ್ಕೀನ್ ಅಂತ ಕೇಳಬಹುದು. ಅದಂತರ ಈ ಚಾಪ್ಟರ್ ಇಂದ ಕೇಳುವಂತಹ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಯಾವ್ದು ಅಂತ ಹೇಳಿದ್ರೆ, ಎಕ್ಸ್ಪ್ಲೈನ್ ಮೆಕ್ಯಾನಿಸಮ್ ಆಫ್ ಹೈಡ್ರಾಲಿಸಿಸ್ ಆಫ್ ಈಥೀನ್ ಟು ಇಥನಾಲ್ ಇದನ್ನು ಕೂಡ ಕೇಳಬಹುದು. ನಂತರ 2 ಮಾರ್ಕ್ಸ್ ಅಲ್ಲಿ ಯಾವ ಕ್ವಶನ್ ಕೇಳಬಹುದು ಈ ಚಾಪ್ಟರ್ ಅಲ್ಲಿ ಅಂತ ತಿಳ್ಕೊಳ್ಳೋದಾದ್ರೆ, ಡಿಸ್ಕ್ರೈಬ್
ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್, ಇಂಪಾರ್ಟೆಂಟ್ ಕ್ವಶನ್. ಓಕೆ, ನಂತರ ಎಕ್ಸ್ಪ್ಲೇನ್ ಕೋಲ್ಬೆಸ್ ರಿಯಾಕ್ಷನ್ ವಿತ್ ಇಕ್ವೇಶನ್, ಇದನ್ನು ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ನಂತರ ಅಮೈನ್ಸ್ ಚಾಪ್ಟರ್, ನಂತರ ಮತ್ತೊಂದು ಚಾಪ್ಟರ್ ಇದೆ, ಯಾವ್ದು ಹೇಳಿ, ಅಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಅದರಿಂದ 5 ಮಾರ್ಕ್ಸ್ನ 2 ಕ್ವಶನ್ ಕೇಳ್ತಾರೆ. ಆ 2 ಕ್ವಶನ್ನ ನೀವು ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ ಚಾಪ್ಟರ್ ಪರ್ಫೆಕ್ಟ್ ಆಗಿರಬೇಕು. ಯಾಕಂತ ಹೇಳಿದ್ರೆ ಅದು ಸ್ಪ್ಲಿಟ್ ಕ್ವಶನ್ ಅಂತ ಹೇಳಿದಲ್ವಾ, ಅಲ್ಲಿ ಆಪ್ಷನ್ಸ್ ಜಾಸ್ತಿ ಇದೆ ಅವರಿಗೆ ಸ್ಪ್ಲಿಟ್ ಕ್ವಶನಲ್ಲಿ ಬೇರೆ ಬೇರೆ ರೀತಿ ಕ್ವಶನ್ ಕೇಳೋದಕ್ಕೆ. ಓಕೆ, ಸೊ ಯಾವುದು ಅಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್, ಈ ಚಾಪ್ಟರ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಂತ ಹೇಳಿದ್ರೆ ಪೂರ್ತಿ ಚಾಪ್ಟರ್ ಪರ್ಫೆಕ್ಟ್ ಆಗಿರಬೇಕು. ಓಕೆ, ಅದಂತರ ಈಗ ಅಮೈನ್ಸ್ ಚಾಪ್ಟರಲ್ಲಿ ಇರುವಂತಹ ಇಂಪಾರ್ಟೆಂಟ್ ಕ್ವಶನ್ ಹೇಳೋದಾದ್ರೆ, ಅಮೈನ್ಸ್ ಚಾಪ್ಟರಲ್ಲಿ 3 ಮಾರ್ಕ್ಸ್ ಕೇಳುವಂತಹ ಕ್ವಶನ್, ಎಕ್ಸ್ಪ್ಲೇನ್ ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್ ಫಾರ್ ಪ್ರಿಪರೇಷನ್ ಆಫ್ ಪ್ರೈಮರಿ ಅಮೈನ್, ಇದನ್ನು ಕೇಳಬಹುದು. ಇಲ್ಲದ್ರೆ ಎಕ್ಸ್ಪ್ಲೇನ್ ಹಿನ್ಸನ್ಬರ್ಗ್ ಟೆಸ್ಟ್ ಟು ಡಿಫರೆನ್ಶಿಯೇಟ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಅಮೈನ್, ಇದನ್ನು ಕೂಡ ಕೇಳಬಹುದು. ನಂತರ 2 ಮಾರ್ಕ್ಸಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ ಇದೆ ಅಂತ ಇದನ್ನು ಹೇಳೋದಾದ್ರೆ, ಎಕ್ಸ್ಪ್ಲೇನ್ ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ವಿತ್ ಇಕ್ವೇಶನ್, ಇದನ್ನು ಕೇಳಬಹುದು. ಇದಿದ್ರೆ ಎಕ್ಸ್ಪ್ಲೇನ್ ಹಾಫ್ಮನ್ ಬ್ರೋಮೈಡ್ ರಿಯಾಕ್ಷನ್ ವಿತ್ ಇಕ್ವೇಶನ್, ಈ ರೀತಿ ಕೇಳಬಹುದು. ನಂತರ ವಾಟ್ ಈಸ್ ಡಯೋಟೈಸೇಷನ್ ಅಂಡ್ ಗಿವ್ ಎಕ್ಸಾಂಪಲ್, ಇದನ್ನು ಕೇಳಬಹುದು. ನಂತರ ಇಲ್ಲಿ ಈಗ 3 ಮಾರ್ಕ್ಸ್ ಕ್ವಶನ್ ಕೂಡ ಹೇಳಿದೆ, ಅಂದ್ರೆ 2 ಮಾರ್ಕ್ ಕ್ವಶನ್ ಕೂಡ ಹೇಳಿದೆ. ಇದು ಎಲ್ಲೆಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ಸ್ಪ್ಲಿಟ್ ಕ್ವಶನ್ ಏನಿದೆ ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ. 2 ಮಾರ್ಕ್ಸ್ಗೆ ಕ್ವಶನ್ ಹೇಳಿದೆ ಅದು. ನಂತರ ಪಾರ್ಟ್ ಬಿ ದಲ್ಲಿ 2 ಮಾರ್ಕ್ಸ್ ಕ್ವಶನ್ ಏನಿರುತ್ತೆ ಅಲ್ಲಿ ಕೂಡ ಆನ್ಸರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಂತರ ಬಯೋಮಾಲಿಕ್ಯೂಲ್ಸ್, ಈ ಚಾಪ್ಟರ್ ಅಲ್ಲಿ ಈ ಸ್ಪ್ಲಿಟ್ ಕ್ವಶನ್ ಏನಿದೆ ಸ್ವಲ್ಪ ಚೇಂಜ್ ಆಗುತ್ತೆ ಬೇರೆ ಚಾಪ್ಟರ್ ಕಂಪೇರ್ ಮಾಡಿದ್ರೆ. 5 ಮಾರ್ಕ್ಸ್ ಏನಿದೆ ಅದನ್ನ ಈಗ 2+2+1 ಈ ರೀತಿ ಸ್ಪ್ಲಿಟ್ ಮಾಡಬಹುದು, ಅಥವಾ 2+1+1+1 ಈ ರೀತಿ 5 ಮಾರ್ಕ್ಸ್ ಅನ್ನ ಸ್ಪ್ಲಿಟ್ ಮಾಡಬಹುದು. ಸೊ ಇದ್ರೊಳಗಡೆ ಕ್ವಶನ್ಸ್ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಇಟ್ಕೋಬೇಕು ನೀವು. ನಂತರ ಇರೋದೆಲ್ಲ ಶಾರ್ಟ್ ಆನ್ಸರ್ಸ್ ರಿಲೇಟೆಡ್ ಕ್ವಶನ್ಸ್. ಮೊದಲೇದಾಗಿ ಈಗ ಡ್ರಾ ಹ್ಯಾವರ್ ಸ್ಟ್ರಕ್ಚರ್ ಆಫ್ ಸುಕ್ರೋಸ್, ಲ್ಯಾಕ್ಟೋಸ್, ಮಾಲ್ಟೋಸ್, ಇದರಲ್ಲಿ ಯಾವ್ದಾದ್ರು ಒಂದನ್ನ ಕೇಳಬಹುದು. ಇಲ್ಲಿ ಕೇಳಬಹುದು, ಇಲ್ಲಿದ್ರೆ ಪಾರ್ಟ್ ಬಿ ಏನಿದೆ 2 ಮಾರ್ಕ್ ಕ್ವಶನ್ ಅಲ್ಲಿ ಕೂಡ ಕೇಳಬಹುದು. ನಂತರ ವಾಟ್ ಆರ್ ಹಾರ್ಮೋನ್ಸ್, ನಂತರ ಇದಷ್ಟೇ ಕೇಳಿದೆ, ಇದ್ರ ಜೊತೆಗೆ ಸಬ್ ಕ್ವಶನ್ ಕೂಡ ಕೇಳಿರ್ತಾರೆ. ವಾಟ್ ಆರ್ ಹಾರ್ಮೋನ್ಸ್ ಅಂಡ್ ವಿಚ್ ಹಾರ್ಮೋನ್ ಡಿಕ್ರೀಸಸ್ ದ ಬ್ಲಡ್ ಶುಗರ್ ಲೆವೆಲ್, ಇದ್ರ ಕೇಳಬಹುದು. ಅಥವಾ ವಿಚ್ ಹಾರ್ಮೋನ್ ಇನ್ಕ್ರೀಸಸ್ ದ ಬ್ಲಡ್ ಶುಗರ್ ಲೆವೆಲ್, ಈ ರೀತಿ ಕೇಳಬಹುದು. ಓಕೆ, ನಂತರ ನೆಕ್ಸ್ಟ್ ಯಾವುದು ಅಂತ ತಿಳ್ಕೊಳ್ಳೋದಾದ್ರೆ, ವಾಟ್ ಆರ್ ಎಸೆನ್ಷಿಯಲ್ ಅಂಡ್, ಅಂದ್ರೆ ಇದನ್ನ ನಾನು ಜನರಲ್ ಆಗಿ ಹೇಳ್ತಿರೋದು, ವಾಟ್ ಆರ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್, ಈ ರೀತಿ ಅಂತ ಕೇಳಿ ಅದ ನಂತರ ಗಿವ್ ಅನ್ ಎಕ್ಸಾಂಪಲ್ ಕೇಳಬಹುದು. ಇಲ್ಲಿದ್ರೆ ವಾಟ್ ಆರ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್, ಗಿವ್ ಅನ್ ಎಕ್ಸಾಂಪಲ್, ಈ ರೀತಿ ಕೇಳಬಹುದು. ಸೊ ಈ ರೀತಿ ಕ್ವಶನ್ಸ್ ಅನ್ನ ಕೇಳೋ ಚಾನ್ಸಸ್ ಇರುತ್ತೆ. ನಂತರ ವಾಟ್ ಈಸ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್, ಗಿವ್ ಎಕ್ಸಾಂಪಲ್, ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್. ನಂತರ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ DNA ಅಂಡ್ RNA. ನಂತರ ಪೆಪ್ಟೈಡ್ ಲಿಂಕೇಜ್ ಏನಿದೆ ಅದ್ರ ಬಗ್ಗೆ ಕೂಡ, ಅಂದ್ರೆ ಅದಕ್ಕೆ ರಿಲೇಟೆಡ್ ಕೂಡ ಹಲವಾರು ಬಾರಿ ಕ್ವಶನ್ ಅನ್ನ ಕೇಳಿದ್ದಾರೆ. ಅಂದ್ರೆ ಈಗ ವಾಟ್ ಈಸ್ ಪೆಪ್ಟೈಡ್ ಲಿಂಕೇಜ್ ಇದನ್ನ ಕೇಳಿ, ಇದ್ರ ಜೊತೆಗೇನೆ ಹೌ ಮೆನಿ ಪೆಪ್ಟೈಡ್ ಬಾಂಡ್ಸ್ ಪ್ರೆಸೆಂಟ್ ಇನ್ ಟ್ರೈಪೆಪ್ಟೈಡ್ಸ್, ಟೆಟ್ರಾಪೆಪ್ಟೈಡ್ಸ್, ಈ ರೀತಿ ಕೂಡ ಕೇಳ್ತಾರೆ. ಹೆಕ್ಸಾಪೆಪ್ಟೈಡ್ಸ್ ಈ ರೀತಿ ಕೇಳ್ತಾರೆ. ಸೊ ಅರ್ಥ ಮಾಡ್ಕೊಂಡು ಇಟ್ಕೊಂಡ್ರಿ ಅಥವಾ ಇದನ್ನ ನೆನಪಲ್ಲಿ ಇಟ್ಕೊಂಡ್ರಿ, ಇವ್ ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಈಗ ನೆಕ್ಸ್ಟ್ ಪಾರ್ಟ್ ಸಿಗೆ ಬರೋದಾದ್ರೆ, ಪಾರ್ಟ್ ಸಿ ದಲ್ಲಿ ಇನ್ಆರ್ಗಾನಿಕ್ ಪಾರ್ಟ್ ಇಂದ ಕ್ವಶನ್ ಬರುತ್ತೆ, ಹಾಗೆ ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟ್ ಇಂದ ಕ್ವಶನ್ ಬರುತ್ತೆ. ಈಗ ಇನ್ಆರ್ಗಾನಿಕ್ ಪಾರ್ಟ್ ಅಲ್ಲಿ ಇರೋದೇ 2 ಚಾಪ್ಟರ್, ಯಾವುದು D and F ಬ್ಲಾಕ್ ಎಲಿಮೆಂಟ್ಸ್ ಹಾಗೆ ಕೋಆರ್ಡಿನೇಷನ್ ಕಂಪೌಂಡ್ಸ್. ಈಗ D and F ಬ್ಲಾಕ್ ಎಲಿಮೆಂಟ್ಸ್ ಇದರಿಂದ ಯಾವ ರೀತಿ ಕ್ವಶನ್ ಅನ್ನ ಕೇಳಬಹುದು ಇದನ್ನ ಹೇಳೋದಾದ್ರೆ, ಈಗ ಎಕ್ಸ್ಪ್ಲೈನ್ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಫ್ರಾಮ್ ಕ್ರೋಮೈಟೋರ್, ಈ ರೀತಿ ಕೇಳಬಹುದು. ಈಗ ಪೊಟ್ಯಾಷಿಯಂ ಡೈಕ್ರೋಮೇಟ್ ಏನಿದೆ ಅದನ್ನ ಏನು ಈ ರೀತಿ ಬರೋದು ಕೂಡ ಕೇಳಬಹುದು. ಇಲ್ಲದಿದ್ರೆ K2Cr2O7 ಅಂತ ಕೂಡ ಕೇಳಿರ್ಬೋದು. ಓಕೆ, ಅದಂತರ ಮತ್ತೊಂದು ಯಾವುದು ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳೋದಾದ್ರೆ, ಎಕ್ಸ್ಪ್ಲೇನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಫ್ರಾಮ್ ಇಟ್ಸ್ ಓರ್ ವಿತ್ ಕೆಮಿಕಲ್ ಇಕ್ವೇಶನ್ಸ್. ಸೊ D and F ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ 2 ಕ್ವಶನ್ಸ್ ಇದಾವೆ. ಇವು ಅಂದ್ರೆ 3 ಮಾರ್ಕ್ಸ್ ಅಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇದೆ, ತುಂಬಾ ಸಲ ಕೇಳಿದಾರೆ ಕೂಡ ಹಿಂದಿನ ವರ್ಷಗಳಲ್ಲಿ. ಅದಂತರ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್, ವಾಟ್ ಈಸ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್, ರೈಟ್ ಇಟ್ಸ್ ಕಾನ್ಸಿಕ್ವೆನ್ಸಸ್, ಇದನ್ನು ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಅದಂತರ ಕೋಆರ್ಡಿನೇಷನ್ ಕಂಪೌಂಡ್ಸ್, ಈ ಚಾಪ್ಟರ್ ಕೂಡ ಇಂಪಾರ್ಟೆಂಟ್. ನಂತರ ಈಗಾಗಲೇ ಹೇಳಿದೆ ಅನ್ಸುತ್ತೆ, ಈ ಚಾಪ್ಟರ್ ಇಂದ 3 ಮಾರ್ಕ್ಸ್ ಕ್ವಶನ್ ಏನು ಬರುತ್ತೆ, ಅದರಲ್ಲಿ 2 ಕ್ವಶನ್ಸ್ D and F ಬ್ಲಾಕ್ ಎಲಿಮೆಂಟ್ಸ್ ಇಂದ ಬರುತ್ತೆ. ಬಾಕಿ ಉಳಿದಿರುವಂತಹ 3 ಕ್ವಶನ್ ಏನಿದೆ ಅದು ಕೋಆರ್ಡಿನೇಷನ್ ಕಂಪೌಂಡ್ಸ್ ಚಾಪ್ಟರ್ ಇಂದ ಬರುತ್ತೆ. ನಂತರ ಈ ಕೋಆರ್ಡಿನೇಷನ್ ಕಂಪೌಂಡ್ಸ್ ಈ ಚಾಪ್ಟರ್ ಅಲ್ಲಿ ಇರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಹೇಳೋದಾದ್ರೆ, ಈಗ
using valence band theory, explain geometry, hybridization, and magnetic property of hexamine cobaltate, tetrachloronickelate, ನಂತರ COF6 ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ಬೋದು 3 ಮಾರ್ಕ್ಸ್ಗೆ. ನಂತರ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಹೇಳೋದಾದ್ರೆ ಪಾಸ್ಟುಲೇಟ್ಸ್ ಆಫ್ ವರ್ನರ್ಸ್ ಕೋಆರ್ಡಿನೇಷನ್ ಥಿಯರಿ, ಇದನ್ನು ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ನಂತರ ಪಾರ್ಟ್ ಸಿ ದಲ್ಲೇ ಈ ಫಿಸಿಕಲ್ ಕೆಮಿಸ್ಟ್ರಿಯಿಂದ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಇದನ್ನ ಹೇಳೋದಾದ್ರೆ ಸೊಲ್ಯೂಷನ್ ಚಾಪ್ಟರ್, ಇದರಿಂದ ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಡಿಯಲ್ ಸೊಲ್ಯೂಷನ್. ನಂತರ ಅದ್ರ ಜೊತೆಗೆ ಮೊದಲು ಕ್ವಶನ್ ಹೇಳೋದಾದ್ರೆ ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ಕೇಳುವಂತಹ ಚಾನ್ಸಸ್ ಜಾಸ್ತಿ ಇದೆ. ಸೊ ಐಡಿಯಲ್ ಸೊಲ್ಯೂಷನ್ಸ್, ನಾನ್ ಐಡಿಯಲ್ ಸೊಲ್ಯೂಷನ್ಸ್, ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಇಟ್ಕೊಂಡ್ರಿ, ಅಂದ್ರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಇಟ್ಕೊಂಡ್ರಿ. ನಂತರ ಸ್ಟೇಟ್ ಹೆನ್ರೀಸ್ ಲಾ, ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್, ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಈ ಸೊಲ್ಯೂಷನ್ ಚಾಪ್ಟರ್ ಏನಿದೆ ಇದರಿಂದ 2 ಮಾರ್ಕ್ ಕ್ವಶನ್ ಕೂಡ ಕೇಳುವಂತ ಚಾನ್ಸ್ ಇರುತ್ತೆ. ಹಾಗಾಗಿ ಯಾವ ಕ್ವಶನ್ ಕೇಳಬಹುದು ಇದನ್ನ ಹೇಳೋದಾದ್ರೆ ಕೇಳಬಹುದು ಅಂತ, ಓಕೆನಾ, ಇದನ್ನ ಕೇಳ್ತಾರೆ ಅಂತ ಹೇಳಲ್ಲ, ಬಟ್ ಕೇಳೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಓಕೆ, ಸ್ಟೇಟ್ ರಾಲ್ಸ್ ಲಾ, ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್, ಇದನ್ನ ತುಂಬಾ ಸಲ ಕೇಳಿದಾರೆ ಮತ್ತು ಕೂಡ ಕೇಳಬಹುದು. ಅದಂತರ ಡಿಫೈನ್ ರಿವರ್ಸ್ ಆಸ್ಮೋಸಿಸ್, ಮೆನ್ಷನ್ ಇಟ್ಸ್ ಅಪ್ಲಿಕೇಶನ್. ಅದಂತರ ವಾಟರ್ ಏಸಿಯೋಟ್ರೋಪ್ಸ್, ಓಕೆ, ವಾಟರ್ ಏಸಿಯೋಟ್ರೋಪ್, ಇದ್ರ ಜೊತೆಗೇನೆ ಗಿವ್ ಆನ್ ಎಕ್ಸಾಂಪಲ್ ಫಾರ್ ಮಿನಿಮಮ್ ಬಾಯ್ಲಿಂಗ್ ಏಸಿಯೋಟ್ರೋಪ್, ಇದನ್ನ ಕೇಳಬಹುದು. ಇಲ್ಲದೆ ಇದ್ರೆ ಗಿವ್ ಆನ್ ಎಕ್ಸಾಂಪಲ್ ಫಾರ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಏಸಿಯೋಟ್ರೋಪ್, ಇದನ್ನ ಕೇಳಬಹುದು. ನೆನಪಲ್ಲಿ ಇಟ್ಕೊಂಡ್ರೆ ಎಕ್ಸಾಂಪಲ್ಸ್ ಕೂಡ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಓಕೆ, ಅದಂತರ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವಶನ್ ಹೇಳೋದಾದ್ರೆ ಸ್ಟೇಟ್ ಕೋಲ್ಡ್ರಶ್ ಲಾ ಆಫ್ ಇಂಡಿಪೆಂಡೆಂಟ್ ಮೈಗ್ರೇಷನ್ ಆಫ್ ಅಯನ್, ಮೆನ್ಷನ್ ಇಟ್ಸ್ ಅಪ್ಲಿಕೇಶನ್ಸ್. ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ, ತುಂಬಾ ಸಲ ರಿಪೀಟ್ ಆಗಿದೆ. ಹಾಗೆ ಇದು ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್, ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳೇಬೇಕು, ಆ ರೀತಿ ಕ್ವಶನ್ ಇದು. ಅದ್ರ ಜೊತೆಗೆ ಡಿಸ್ಕ್ರೈಬ್ ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್ ಆಫ್ SHE ವಿತ್ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಕೂಡ ಪರ್ಫೆಕ್ಟ್ ಆಗಿ ಬರಬೇಕು, ಲೇಬಲಿಂಗ್ ಮಾಡೋದಕ್ಕೂ ಕೂಡ ಬರಬೇಕು. ನಂತರ ಕನ್ಸ್ಟ್ರಕ್ಷನ್ ಕೂಡ ಗೊತ್ತಿರಬೇಕು, ವರ್ಕಿಂಗ್ ಕೂಡ ಗೊತ್ತಿರಬೇಕು. ಓಕೆ, ಅದಂತರ ಡ್ರಾ ಸ್ಕೀಮ್ಯಾಟಿಕ್ ಡಯಾಗ್ರಾಮ್ ಆಫ್ ಹೈಡ್ರೋಜನ್ ಆಕ್ಸಿಜನ್ ಫ್ಯೂಲ್ ಸೆಲ್ ಅಂಡ್ ರೈಟ್ ಓವರಾಲ್ ಸೆಲ್ ರಿಯಾಕ್ಷನ್, ಇದು ಕೂಡ ಗೊತ್ತಿರಬೇಕು, ಅರ್ಥ ಮಾಡ್ಕೊಂಡು ಅಥವಾ ಪ್ರಾಕ್ಟೀಸ್ ಮಾಡ್ಕೊಂಡು ಇಟ್ಕೊಂಡ್ರಿ. ಅದಂತರ ವೀಟ್ಸ್ಟನ್ ಬ್ರಿಡ್ಜ್ ರಿಲೇಟೆಡ್ ಕೂಡ ಒಂದು ಕ್ವಶನ್ ಬರುತ್ತೆ ಈ ಚಾಪ್ಟರ್ ಅಲ್ಲಿ, ಸೊ ಆ ಕಾನ್ಸೆಪ್ಟ್ ಕೂಡ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರಿ. ನಂತರ ಪಾರ್ಟ್ ಬಿ, ಅದರೊಳಗಡೆ 5 ಕ್ವಶನ್ ಇರುತ್ತೆ, ಅದರಲ್ಲಿ 3ಕ್ಕೆ ನೀವು ಆನ್ಸರ್ ಮಾಡಬೇಕು. ಇದರಲ್ಲಿ ಯಾವ್ಯಾವ ಚಾಪ್ಟರ್ ಇಂದ ಕ್ವಶನ್ ಬರುತ್ತೆ ಅಂತ ಹೇಳ್ತೀನಿ ನಾನು. ಓಕೆ, ಈಗ ಸೊಲ್ಯೂಷನ್ ಚಾಪ್ಟರ್, ಅದರಿಂದ ಒಂದು ಕ್ವಶನ್ ಬಂದೇ ಬರುತ್ತೆ. ಹಾಗೆ ಹ್ಯಾಲೋ ಅಲ್ಕೇನ್ಸ್ ಅಂಡ್ ಹ್ಯಾಲೋ ಅರೆನ್ಸ್, ಆ ಚಾಪ್ಟರ್ ಇಂದ ಕೂಡ ಒಂದು ಕ್ವಶನ್ ಬಂದೇ ಬರುತ್ತೆ. ನಂತರ ಬಯೋಮಾಲಿಕ್ಯೂಲ್ಸ್, ಅದರಿಂದ ಒಂದು ಕ್ವಶನ್ ಬರುತ್ತೆ ಪಾರ್ಟ್ ಬಿ ದಲ್ಲಿ. ಹಾಗೆ ಆಲ್ಕೋಹಾಲ್ಸ್, ಫಿನಾಲ್ಸ್ ಅಂಡ್ ಈಥರ್, ಇದರಿಂದ ಒಂದು ಕ್ವಶನ್ ಬರುತ್ತೆ. ಇಷ್ಟು ಚಾಪ್ಟರ್ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಅಂತ ಹೇಳಿದ್ರೆ 5ರಲ್ಲಿ 3 ಕ್ವಶನ್ ಅಂತೂ ಆರಾಮಾಗಿ ಆನ್ಸರ್ ಮಾಡ್ಬೋದು. ಓಕೆ, ಅದಂತರ ಪಾರ್ಟ್ ಎಗೆ ನೀವು ಎಲ್ಲ ಓದಬೇಕು, ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು ನಿಮಗೆ. ಅಂದ್ರೆ ಈಗ ಏನಾಗುತ್ತೆ, ಕೆಲವೊಮ್ಮೆ ಕಂಪ್ಲೀಟ್ ದ ರಿಯಾಕ್ಷನ್ ಅಂತ ಕೊಡ್ತಾರೆ, ಅದಕ್ಕೋಸ್ಕರ ನಿಮಗೆ ರಿಯಾಕ್ಟೆಂಟ್ಸು ಗೊತ್ತಿರಬೇಕು, ಪ್ರಾಡಕ್ಟ್ಸು ಗೊತ್ತಿರಬೇಕು, ರಿಏಜೆಂಟ್ಸ್ ಏನಿರುತ್ತೆ ಅದು ಗೊತ್ತಿರಬೇಕು. ಒಟ್ಟಿನಲ್ಲಿ ನೀವು ಕೆಮಿಸ್ಟ್ರಿ ಪರ್ಫೆಕ್ಟ್ ಆಗಿ ಇದ್ರೆ ಪಾರ್ಟ್ ಎದಲ್ಲಿ ಫುಲ್ ಸ್ಕೋರ್ ಮಾಡ್ಬೋದು. ನಂತರ ಕೆಮಿಸ್ಟ್ರಿ ಎಕ್ಸಾಮ್ಗೋಸ್ಕರ ಆಲ್ ದ ಬೆಸ್ಟ್, ಎಲ್ಲರ ಎಕ್ಸಾಮ್ ಚೆನ್ನಾಗಾಗುತ್ತೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಟೈಮ್ ಜಾಸ್ತಿ ಇದೆ ಕೆಮಿಸ್ಟ್ರಿ ಎಕ್ಸಾಮ್ಗೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಜನರಲ್ ಏನಾಗುತ್ತೆ ಅಂತ ಹೇಳಿದ್ರೆ ಟೈಮ್ ಜಾಸ್ತಿ ಕೊಟ್ಟಾಗ ಸ್ಟೂಡೆಂಟ್ಸ್ ಓದೋದು ಬಿಟ್ಟು ಅಂದ್ರೆ ನಾಳೆ ಓದಿದ್ರೆ ಆ ರೀತಿ ಮಾಡ್ತಿರ್ತಾರೆ. ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ, ಇವತ್ತಿಂದಾನೇ ಓದಿ. ಓಕೆ, ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.